ಯಮಪಾಶವಾದ ವೀರಾಪುರ ಗೇಟ್ ರೈಲ್ವೆ ಅಂಡರ್ ಪಾಸ್ ಮುರಿದು ಬಿದ್ದ ಕಬ್ಬಿಣದ ಸರಳುಗಳು ಸವಾರರ ಪ್ರಾಣಕ್ಕೆ ಸಂಚಕಾರ. ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಮಾರ್ಗದ ಮಧ್ಯೆ ಬರುವಂತಹ ವೀರಾಪುರ ಗೇಟ್ ಬಳಿಯ ರೈಲ್ವೆ ಅಂಡರ್ ಪಾಸ್ ಸದ್ಯ ವಾಹನ ಸವಾರರ ಪಾಲಿಗೆ ಅತ್ಯಂತ ಅಪಾಯಕಾರಿ ವಲಯವಾಗಿ ಮಾರ್ಪಟ್ಟಿದೆ. ಅಂಡರ್ ಪಾಸ್ ಕೆಳಗಿನ ರಸ್ತೆಯ ಮಧ್ಯದಲ್ಲಿ ಅಳವಡಿಸಲಾಗಿರುವ ಕಬ್ಬಿಣದ ಗ್ರೇಟಿಂಗ್ ರಾಡುಗಳು ಸಂಪೂರ್ಣವಾಗಿ ಮುರಿದು ಹೋಗಿದ್ದು ಪ್ರತಿನಿತ್ಯ ಸಂಚರಿಸುವ ಸಾವಿರಾರು ಸಾರ್ವಜನಿಕರ ಮತ್ತು ವಾಹನ ಸವಾರರ ಜೀವಕ್ಕೆ ಕುತ್ತು ತಂದೊಡ್ಡಿದೆ. ರಸ್ತೆಯ ಮಧ್ಯದಲ್ಲಿರುವ ನೀರು ಹರಿದು ಹೋಗುವ ಚರಂಡಿಯ ಮೇಲಿನ ಬಲಿಷ್ಠ ಕಬ್ಬಿಣದ ಸರಳುಗಳು ಭಾರೀ ವಾಹನಗಳ ಓಡಾಟದಿಂದಾಗಿ ಮಧ್ಯದಲ್ಲಿ ಮುರಿದು ಕಟ್ ಆಗಿದೆ. ಇದರ ಪರಿಣಾಮವಾಗಿ ರಸ್ತೆಯ ಮಧ್ಯದಲ್ಲಿ ದೊಡ್ಡ ಕಂದಕಗಳು ಸೃಷ್ಟಿಯಾಗಿದ್ದು ಚೂಪಾದ ಕಬ್ಬಿಣದ ತುಂಡುಗಳು ಮೇಲಕ್ಕೆ ಎದ್ದು ನಿಂತಿವೆ. ಈ ಕಬ್ಬಿಣದ ರಾಡುಗಳನ್ನು ಎಷ್ಟು ಬಾರಿ ವೆಲ್ಡಿಂಗ್ ಮಾಡಿ ಸರಿಪಡಿಸಿದರೂ ಗುಣಮಟ್ಟದ ಕೊರತೆಯಿಂದಾಗಿ ಬಸ್ ಮತ್ತು ಲಾರಿಗಳು ಚಲಿಸದ ತಕ್ಷಣ ಮತ್ತೆ ಮುರಿದು ಹೋಗುತ್ತಿವೆ. ಈ ಮಾರ್ಗದಲ್ಲಿ ಪ್ರತಿನಿತ್ಯ ನೂರಾರು ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ಸುಗಳು, ಶಾಲಾ ವಾಹನಗಳು ಸಂಚರಿಸುತ್ತವೆ. ಹಗಲಿನಲ್ಲಿ ಹೇಗೋ ಮ್ಯಾನೇಜ್ ಮಾಡುವ ಸವಾರರಿಗೆ ರಾತ್ರಿ ವೇಳೆ ಇಲ್ಲಿ ಕಬ್ಬಿಣದ ಸರಳುಗಳು ಮುರಿದಿರುವುದು ಕಾಣಿಸುವುದೇ ಇಲ್ಲ. ಇದರಿಂದಾಗಿ ಈಗಾಗಲೇ ಹಲವಾರು ದ್ವಿಚಕ್ರ ವಾಹನ ಸವಾರರು ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸಾರ್ವಜನಿಕರಿಂದ ತೀವ್ರ ಪ್ರತಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುರಿದು ಬಿದ್ದಿರುವ ರಾಡುಗಳ ಜಾಗದಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಳದ ಹಳದಿ ಬಣ್ಣದ ಪೊಲೀಸ್ ಬ್ಯಾರಿಕೇಡ್ ಒಂದನ್ನು ಅಡ್ಡಲಾಗಿ ಇಡಲಾಗಿದೆ. ಸ್ಥಳೀಯ ಸಾರ್ವಜನಿಕರು ಮತ್ತು ರೈತ ಮುಖಂಡರು ಸ್ಥಳದಲ್ಲಿ ಜಮಾಯಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಗೂ ಇದಕ್ಕೆ ಶಾಶ್ವತ ತಾಂತ್ರಿಕ ಪರಿಹಾರ ಕಲ್ಪಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾವುದೇ ಪ್ರಾಣಹಾನಿ ಸಂಭವಿಸುವ ಮುನ್ನ ಈ ವೀರಾಪುರ ಗೇಟ್ ಅಂಡರ್ ಪಾಸ್ ರಸ್ತೆಯನ್ನು ಶಾಶ್ವತವಾಗಿ ದುರಸ್ತಿ ಮಾಡಬೇಕಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಲೋಕೇಶ್ ಶಿಡ್ಲಘಟ್ಟ, ಎನ್ಕೆಸ್ಟ್ 24.